ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಈಶ್ವರ್. ಇಂದು ಈ ವಿಡಿಯೋದಲ್ಲಿ ನಾನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ದಟ್ ಇಸ್ ಬೇಸಿಕ್ ಸೈನ್ಸ್ನ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಪಾಯಿಂಟ್ ವೈಸ್ ಹೇಳ್ತಿದ್ದೀನಿ. ದಿಸ್ ಈಸ್ ಮೈ ಪರ್ಸನಲ್ ನೋಟ್ಸ್ ವಿಚ್ ಐ ಹ್ಯಾವ್ ಪ್ರಿಪೇರ್ಡ್ ವೈಲ್ ಪ್ರಿಪೇರಿಂಗ್ ಫಾರ್ ದ ನೆಟ್ ಆ್ಯಂಡ್ KCET ಎಕ್ಸಾಮಿನೇಷನ್ ಆ್ಯಂಡ್ ಹ್ಯಾವ್ ಕ್ಲಿಯರ್ಡ್ ಇಟ್ ಇನ್ ಮೈ ಫಸ್ಟ್ ಅಟೆಂಪ್ಟ್. These are all very important basic science questions with answers. Our galaxy, Milky Way. ಜೇನುನೊಣಗಳನ್ನು ಇಡುವ ಸ್ಥಳ ಅಪಿಯರಿ. ಇಸ್ರೋಸ್ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ ಎಂದರೆ ಕರ್ನಾಟಕದ ಹಾಸನದಲ್ಲಿ. ಜೈವಿಕ ವಿಘಟನೆಯಾಗದ ವಸ್ತು ಪಾಲಿಥಿನ್, ಮಾರ್ಜಕ, PVC, ಬ್ಯಾಕ್ಲೈಟ್, DDT, BHC. ಸೂರ್ಯನಿಗೆ ಸಮೀಪದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಭೂಮಿಗೆ ಸಮೀಪದ ನಕ್ಷತ್ರ ಸೂರ್ಯ. ಹಗುರವಾದ ಅನಿಲ ಹೈಡ್ರೋಜನ್. ದೊಡ್ಡ ಮೂಳೆ ತೊಡೆ, ಚಿಕ್ಕ ಮೂಳೆ ಒಳಕಿವಿ. ರಾಡಾರ್ ಎಂದರೆ ಆಕಾಶದಲ್ಲಿ ದೊಡ್ಡ ವಸ್ತುಗಳನ್ನು ಪತ್ತೆ ಮಾಡಲು ವೇಗ ಮತ್ತು ದಿಕ್ಕುಗಳನ್ನು ಕಂಡುಹಿಡಿಯಲು ಬಳಸುವ ಉಪಕರಣ. ರಾಡಾರ್ ಎಕ್ಸ್ಪಾನ್ಷನ್, ರೇಡಿಯೋ ಡಿಟೆಕ್ಟಿಂಗ್ ಆ್ಯಂಡ್ ರೇಂಜಿಂಗ್. UV ಕಿರಣದ ಎಫೆಕ್ಟ್ಸ್, ರೋಗ ನಿರೋಧಕ ಶಕ್ತಿ ಹಾನಿಯಾಗುತ್ತೆ ಮತ್ತು ಚರ್ಮದ ಕ್ಯಾನ್ಸರ್ ಬರುತ್ತೆ. ಕಾಫಿಯಲ್ಲಿ ಕೆಫಿನ್ ಇರುತ್ತೆ, ಚಹಾದಲ್ಲಿ ಥಿಯಾನ್. ಯೂನಿವರ್ಸಲ್ ಡೋನರ್ಸ್ O ಬ್ಲಡ್ ಗ್ರೂಪ್ನವರು, ಹಾಗೆ ರಿಸಿಪಿಯೆಂಟ್ಸ್ AB ಬ್ಲಡ್ ಗ್ರೂಪ್ನವರು. ಹೈಡ್ರೋಪೋನಿಕ್ಸ್, ಗ್ರೋವಿಂಗ್ ಪ್ಲಾಂಟ್ಸ್ ವಿತ್ ವಾಟರ್, ನೀರಿನಿಂದ ಪ್ಲಾಂಟ್ಸ್ಗಳನ್ನು ಬೆಳೆಯುವುದು. ಏರೋಪೋನಿಕ್ಸ್ ಎಂದರೆ ಗ್ರೋಯಿಂಗ್ ಪ್ಲಾಂಟ್ಸ್ ವಿತ್ ಏರ್. ಸೆರಿಕಲ್ಚರ್ ಎಂದರೆ ಗ್ರೋಯಿಂಗ್ ಪ್ಲಾಂಟ್ಸ್ ವಿತ್ ಸಿಲ್ಕ್. ಮಾಂಟ್ರಿಯಲ್ ಪ್ರೋಟೋಕಾಲ್, ಇದು ಕ್ಲೋರೋಫೋರೋ ಕಾರ್ಬನ್ ಕಡಿತದಿಂದ ಆಗುವಂತಹದ್ದು. CFC ದಟ್ ಈಸ್ ಎಫೆಕ್ಟ್ ಟು ಓಝೋನ್. ಕ್ಷಯರೋಗ ಬ್ಯಾಕ್ಟೀರಿಯಾದಿಂದ ದಟ್ ಈಸ್ ಟ್ಯೂಬರ್ ಕ್ಯುಲೋಸಿಸ್. ಪೆನ್ಸಿಲಿನ್ ಫ್ರಾಮ್ ಶಿಲೀಂಧ್ರ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿದಿದ್ದು. ಮಾವು ಹಣ್ಣಾಗಲು ಬಳಸುವ ರಾಸಾಯನಿಕ ಕ್ಯಾಲ್ಸಿಯಂ ಕಾರ್ಬೈಡ್. ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಶಾಖದಿಂದ ಕೊಲ್ಲುವ ಪ್ರಕ್ರಿಯೆಗೆ ಪಾಶ್ಚರೀಕರಣ ಎನ್ನುತ್ತಾರೆ. ಇದನ್ನು ಲೂಯಿ ಪಾಶ್ಚರ್ ಕಂಡುಹಿಡಿದರು. 65 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 ನಿಮಿಷ ಹಾಲು ಉಕ್ಕಿಸುವುದರಿಂದ ಆಗುವುದು ಪಾಶ್ಚರೀಕರಣ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಮಾಪನ ಆಮೀಟರ್. ಇತರ ಲೋಹಗಳೊಂದಿಗೆ ಮಿಶ್ರಣ ರೂಪಿಸುವ ಲೋಹ ಟಿನ್, ಪಾದರಸ, ಸೀಸ, ಸತು. ವೆನ್ ಆಸ್ಟ್ರೋನಾಟ್ ಸಿ ಸ್ಕೈ ಫ್ರಮ್ ಸ್ಪೇಸ್, ಅಂದರೆ ಆಸ್ಟ್ರೋನಾಟ್ ಸ್ಪೇಸಿಂದ ಸ್ಕೈಯನ್ನು ನೋಡಿದಾಗ ಅದು ಹೇಗೆ ಕಾಣುತ್ತೆ ಅಂದರೆ ಇಟ್ ಲುಕ್ಸ್ ಬ್ಲ್ಯಾಕ್. ನಿಯಾಸಿನ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ B3ಯ ರಾಸಾಯನಿಕ ಹೆಸರು. ವೋಲ್ಟಾಯಿಕ್ಸ್ ಎಂದರೆ ಸತು ಮತ್ತು ತಾಮ್ರ. ಆಕ್ಸಿಜನ್ ಮತ್ತು ಓಝೋನ್ಗಳು ಆಲೋಟ್ರೋಪ್ಸ್ ಎಂದು ಹೇಳುತ್ತಾರೆ, ಅಥವಾ ಹಂಚಿಕೆಗಳು ಅಥವಾ ಬಹುರೂಪಕಗಳು. ಚೆಲೆಟ್ ಸಂಯುಕ್ತ. ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು ಎಂದು ಕೇಳಿದರೆ ಅದು ಮೆಗ್ನೀಷಿಯಂ. ಸೊ ಸೌಂಡ್ ಎದರಲ್ಲಿ ಅಳಿತಾರೆ ಅಂದರೆ ಡೆಸಿಬಲ್ನಲ್ಲಿ. ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ಕಾಯಿಲೆ ಮಲೇರಿಯಾ. ಈಡಿಸ್ ಈಜಿಪ್ತಿಯಿಂದ ಬರುವ ಕಾಯಿಲೆ ಡೆಂಗ್ಯೂ ಹಾಗೂ ಮಲೇರಿಯಾ. ರಿಕೆಟ್ಸ್ ಎಂದರೇನಿದು? ವಿಟಮಿನ್ D ಇಂದ ಬರುವ ನ್ಯೂನತಾ ರೋಗ ರಿಕೆಟ್ಸ್. ಮಧುಮೇಹ, ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ. ಸೊ ಇದು ಬರುವುದು ಮೆದೋಜೀರಕ ಗ್ರಂಥಿಗೆ ಮಧುಮೇಹ. ಚಂದ್ರಲೋಕದ ಗುರುತ್ವಾಕರ್ಷಣ ಎಷ್ಟಿದೆ ಎಂದರೆ ಭೂಮಿಯ 1/6 ಭಾಗ 1/6. ಟೈಫಾಯ್ಡ್, ಕಾಲರಾ, ಅಮೀಬಿಕ್ ಡಿಸೆಂಟ್ರಿ ಬರುವುದು ಕಲುಷಿತ ನೀರಿನಿಂದ. ಅಸ್ತಮಾ ಬರುವುದು ಗಾಳಿಯಿಂದ. ಸ್ಕರ್ವಿ ಇದು ವಿಟಮಿನ್ Cಯ ನ್ಯೂನತಾ ರೋಗ, ಅಂದರೆ ಒಸಡುಗಳಲ್ಲಿ ರಕ್ತ ಬರುವುದು ಸ್ಕರ್ವಿ ರೋಗ. ಸೊ ವಿಟಮಿನ್ C ಎದರಲ್ಲಿರುತ್ತದೆಂದರೆ ನಿಂಬೆ, ಹುಣಸೆ, ನೆಲ್ಲಿಕಾಯಿ, ಸೀಬೆ. ನೀರಿನ ಸಾಂದ್ರತೆ 4 ಡಿಗ್ರಿಯಲ್ಲಿ ಹೆಚ್ಚಾಗುತ್ತದೆ. 0ದಿಂದ 4 ಡಿಗ್ರಿವರೆಗೆ ಹೆಚ್ಚಾಗುತ್ತದೆ. ಸೊ ಮೋರ್ ದ್ಯಾನ್ 4 ಡಿಗ್ರಿ ಅದು ಕುಗ್ಗುತ್ತದೆ. ಸೊ ಬೇರೆ ಯಾವುದೇ ತರಹದ ವಸ್ತುಗಳಿರಲಿ ಅದರ ಉಷ್ಣತೆ ಏರುತ್ತದೆ. ಮೀನ್ಸ್ ಹೆಚ್ಚಾದಾಗ ಹಿಗ್ಗುತ್ತದೆ, ತಂಪಾದಾಗ ಕುಗ್ಗುತ್ತದೆ. ಇದಕ್ಕೆ ನಾವು ನೀರಿನ ಅಸಂಬದ್ಧ ವಿಕಾಸ ಎಂದು ಹೇಳುತ್ತೇವೆ. ಏಕೆಂದರೆ ಮೋರ್ ದ್ಯಾನ್ 4 ಡಿಗ್ರಿ ಸೆಲ್ಸಿಯಸ್ ನೀರು ಕುಗ್ಗುತ್ತದೆ. DNA ಮೂಲಾಂಶ ನ್ಯೂಕ್ಲಿಯೋಟೈಡ್. BCG
ತಡೆಗಟ್ಟುವ ರೋಗ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯ. ಇದು ಮಗು ಜನನವಾದ 30 ದಿನದೊಳಗೆ ಹಾಕಿಸಬೇಕು, ದ್ಯಾಟ್ ಈಸ್ BCG. ವಿದ್ಯುತ್ ಬಲ್ಬ್ನಲ್ಲಿ ಉಪಯೋಗಿಸುವ ತಂತಿ ಟಂಗ್ಸ್ಟನ್. ವಿಟಮಿನ್ ಎ ಇದರಲ್ಲಿರುತ್ತದೆ ಎಂದರೆ ಆಪಲ್, ಕ್ಯಾರೆಟ್, ಮಿಲ್ಕ್ ಆ್ಯಂಡ್ ವೆಜಿಟೇಬಲ್ಸ್. ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ದಟ್ ಈಸ್ ಆರ್ಯಭಟ ಲಾಂಚ್ಡ್ ಫ್ರಮ್ ಬಿಯರ್ಸ್ ಲೇಕ್ ದಟ್ ಈಸ್ ಇನ್ UK, ಅದು 1975ರಲ್ಲಿ. ಸೋನಾರ್ ಎಂದರೇನು? ಜಲಗತ ವಸ್ತುಗಳ ಸ್ಥಾನ, ದಿಕ್ಕು, ವೇಗ ಪತ್ತೆ ಮಾಡಲು ಬಳಸುವಂತಹ ಉಪಕರಣ. ದ್ಯಾಟ್ ಈಸ್ ಎಕ್ಸ್ಪಾನ್ಷನ್ ಈಸ್ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್. ಹ್ಯಾಲೋಜನ್ ಯಾವ ಧಾತು ಲೋಹದ ಜೊತೆ ವರ್ತಿಸಿ ಲವಣ ಬಿಡುಗಡೆ ಮಾಡುತ್ತವೆಯೋ ಅದಕ್ಕೆ ನಾವು ಹ್ಯಾಲೋಜನ್ ಎಂದು ಕರೆಯುತ್ತೇವೆ. ದ್ಯಾಟ್ ಈಸ್ ಐಡೋಡಿನ್, ಕ್ಲೋರಿನ್, ಬ್ರೋಮಿನ್, ಅಲೋರಿನ್. ಭಾರತದ ಮೊಟ್ಟ ಮೊದಲ ಅಣುಸ್ಥಾವರ ತಾರಾಪುರ, ಮಹಾರಾಷ್ಟ್ರ. ಮೂತ್ರಪಿಂಡ ಕಸಿ ಮಾಡಿದ ಮೊದಲ ವೈದ್ಯ ಡಾಕ್ಟರ್ ಜೋಸೆಫ್ ಮೋರೆ. ಪಳಿಯುಳಿಕೆ ವಯಸ್ಸು ಕಂಡುಹಿಡಿಯಲು ಬಳಸುವ ಐಸೋಟೋಪ್ ರೇಡಿಯೋ ಕಾರ್ಬನ್. ರೇಡಿಯೋ ಕೋಬಾಲ್ಟ್ ಬಳಸುವುದು ಯಂತ್ರಗಳ ದೋಷ ಪತ್ತೆಗೆ. ರೇಡಿಯೋ ಸೋಡಿಯಂ ಔಷಧ ಪರಿಣಾಮ ತಿಳಿಯಲು. ರೇಡಿಯೋ ಅಯೋಡಿನ್ ಗಳಗಂಡ ರೋಗ ದ್ಯಾಟ್ ಈಸ್ ಥೈರಾಯ್ಡ್ ಚಿಕಿತ್ಸೆಗೆ ಬಳಸುತ್ತಾರೆ. ಟೆಟನಿನ್ ದ್ಯಾಟ್ ಈಸ್ ಧನುರ್ವಾಯು ಬರಲು ಕಾರಣವಾದ ಬ್ಯಾಕ್ಟೀರಿಯಾ ಕ್ಲಾಸ್ಟ್ರಿಡಿಯಂ ಟೆಟನಿ ದ್ಯಾಟ್ ಈಸ್ ಕಬ್ಬಿಣ ಚುಚ್ಚಿದಾಗ TT ಇಂಜೆಕ್ಷನ್ ಮಾಡ್ತಾರಲ್ಲ ಅದೇ. ಒರಿಜಿನ್ ಆಫ್ ಸ್ಪೇಸೀಸ್ ಬರೆದವರು ಚಾರ್ಲ್ಸ್ ಡಾರ್ವಿನ್. ಅವರಿಗೆ ಜೀವ ವಿಕಾಸದ ಪಿತಾಮಹ ಎಂದು ಕರೆಯುತ್ತಾರೆ. ಸೊ ಗ್ರಹಗಳು ಮೊದಲು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೆನಸ್, ನೆಪ್ಚೂನ್. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಡೈನಮೋ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬಳಸುವ ಸಾಧನ ಮೋಟಾರ್. ಕೃತಕ ಹಾಗೂ ನೈಸರ್ಗಿಕ ರತ್ನಗಳನ್ನು ಗುರುತಿಸಲು ಬಳಸುವ ವಿಕಿರಣ ನೇರಳಾತೀತ. ಸಿಲಿಕಾನ್ 1683 ಕೆಲ್ವಿನ್ ಉಷ್ಣತೆಯಲ್ಲಿ ಕರಗುತ್ತದೆ. CH4 ಎಂದರೆ ಮೀಥೇನ್ ದಟ್ ಈಸ್ ಅತ್ಯಂತ ಸರಳ ಹೈಡ್ರೋಕಾರ್ಬನ್. ಅಲ್ಯೂಮಿನಿಯಂ ತಯಾರಿಸುವ ವಿಧಾನ ಏನೆಂದು ಕರೆಯುತ್ತಾರೆಂದರೆ ಬೆಸಿಮರ್. ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಕೇಸರಿ ಹೂವಿಂದ. ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ದೊರೆಯುವ ಕ್ರಿಯಾಶೀಲ ಅನಿಲ ಮೂಲವಸ್ತು ಆಕ್ಸಿಜನ್. ವಾತಾವರಣದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ದೊರೆಯುವ ಅನಿಲ ಮೂಲವಸ್ತು ನೈಟ್ರೋಜನ್. ಕ್ರಿಯಾಶೀಲ ಅನಿಲ ಮೂಲವಸ್ತು ಆಕ್ಸಿಜನ್, ಅನಿಲ ಮೂಲವಸ್ತು ನೈಟ್ರೋಜನ್. ಅನಿಲ ಸಂಯುಕ್ತ ವಸ್ತು ಕಾರ್ಬನ್ ಡೈಆಕ್ಸೈಡ್. DNA ಬೆರಳಚ್ಚು ಟೆಕ್ನಾಲಜಿ. ಸೊ ಅಪರಾಧ ತನಿಖೆಯಲ್ಲಿ ಯೂಸ್ ಮಾಡ್ತಾರೆ DNA. ನ್ಯಾಕೋ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್. ಅನಿಮೋಮೀಟರ್ ಬಳಸುವುದು ಗಾಳಿಯ ವೇಗ ಕಂಡುಹಿಡಿಯಲು. ಗರ್ಭಿಣಿ ಸ್ತ್ರೀಯರ ಶ್ರವಣಾತೀತ ಶಬ್ದದ ಆವೃತ್ತಿ 30 ಕಿಲೋಹರ್ಟ್ಸ್. ತಾಮ್ರದ ಪರಮಾಣು ಸಂಖ್ಯೆ 29. ಸೀಸರ್ ಲೆಡ್ನ ಅದಿರು ಗಿಲಿನಾ. ಗೋಬರ್ ಗ್ಯಾಸ್ ಇದರಿಂದ ಮಾಡಿರ್ತಾರೆ ಅಂದರೆ ಮೀಥೇನ್ ದಟ್ ಈಸ್ ಕಾರ್ಬನ್ ಪ್ಲಸ್ ಹೈಡ್ರೋಜನ್ ಮೀಥೇನ್. ಹಾಲು ಹುಳಿಯಾಗಲು ಕಾರಣ ಲ್ಯಾಕ್ಟಿಕ್ ಆಮ್ಲ, ಹಾಲನ್ನು ಮೊಸರಾಗಿ ಪರಿವರ್ತಿಸುತ್ತದೆ. ಸೊ ಲ್ಯಾಕ್ಟೋಬೆಸಿಲಿಯಸ್ ಎಂಬ ಬ್ಯಾಕ್ಟೀರಿಯಾದಿಂದ ಆಗುವಂಥದ್ದು. ಮೂತ್ರಜನಕಾಂಗದ ಮೇಲಿರುವ ತ್ರಿಕೋನಾಕಾರದ ಟೋಪಿಯಂತಿರುವ ಗ್ರಂಥಿ ಅಡ್ರಿನಲ್. ಪಿಟ್ಯೂಟರಿ ಗ್ರಂಥಿ ಇರುವುದು ಬ್ರೇನ್ನ ಬುಡದಲ್ಲಿ. ಟೆಸ್ಟೋಸ್ಟಿರಾನ್ ವೃಷಣದಲ್ಲಿ. ಕೊಬ್ಬು ಅಥವಾ ಎಣ್ಣೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ = ಸಾಬೂನು ಪ್ಲಸ್ ಗ್ಲಿಸರಾಲ್. ಕೊಬ್ಬಿನಾಮ್ಲ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣ ಸೇರಿ ಸಾಬೂನು ಉಂಟಾಗುತ್ತದೆ. ಸೂರ್ಯನ ಅತ್ಯಂತ ಹೊರಪದರ ಕೊರೋನಾ. ತೇಜೋಮಂಡಲ, ವರ್ಣಮಂಡಲ ಮತ್ತು ಕೊರೋನಾ ಎಂದು 3 ಪದರಗಳಿರುತ್ತವೆ. ತೇಜೋಮಂಡಲವೆಂದರೆ ಸೂರ್ಯನ ಮುಖ ಕಾಣಿಸುವ ಭಾಗ. ವರ್ಣಮಂಡಲವೆಂದರೆ ಮೇಲ್ಪದರ. ಕೊರೋನಾ ಎಂದರೆ ಸೂರ್ಯನ ಅತ್ಯಂತ ಹೊರಪದರ. ಉಲ್ಕೆ ಎಂದರೆ ಬಾಹ್ಯಾಕಾಶದಿಂದ ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದ ದ್ರವ್ಯದ ತುಂಡು.
ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಎಂದರೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವಂತಹ ಒಂದು ಕಾರ್ಯ. ಯಾವುದರ ಕಚ್ಚುವಿಕೆಯಿಂದ? ಕಾಲಾ ಅಜಾರ್ ದ್ಯಾಟ್ ಈಸ್ ಲಿಶ್ಮೇನಿಯಾಸ್ ಜ್ವರ ಬರುತ್ತದೆ. ಸೇಟ್ಸೆ ಎಂಬ ಸೊಳ್ಳೆಯಿಂದ, ಸೇಟ್ಸೆ ಎಂಬ ನೊಣದಿಂದ. ಗನ್ ಮೆಟಲ್ ಯಾವುದಕ್ಕೆ ಕರೆಯುತ್ತಾರೆ ಅಂದರೆ ತಾಮ್ರ ಪ್ಲಸ್ ತವರ ಪ್ಲಸ್ ಸತು. ದೊಡ್ಡ ಗ್ರಹ ಯಾವುದು? ಗುರು. ಸೊ ಅದರ ನೆಕ್ಸ್ಟ್ ಭೂಮಿ. ಹಿಮೋಗ್ಲೋಬಿನ್ RBC that is red blood cells, oxygen supply, red color. RBC ಒಂದು ಡ್ರಾಪ್ನಲ್ಲಿ 50 ಲ್ಯಾಕ್ RBCಗಳಿರುತ್ತವೆ. ಋತುಗಳು ಉಂಟಾಗುವುದು ಸೂರ್ಯನ ಸುತ್ತ ಭೂಮಿಯ ಪರಿಭ್ರಮಣೆಯಿಂದ. ಪರ್ಯಾಯ ಪ್ರವಾಹ ದಟ್ ಈಸ್ ಆಲ್ಟರ್ನೇಟ್ ಕರೆಂಟ್ AC ಅನ್ನು ನೇರ ಪ್ರವಾಹ ದಟ್ ಇಸ್ DC ಡೈರೆಕ್ಟ್ ಕರೆಂಟ್ ಆಗಿ ಪರಿವರ್ತಿಸುವ ಉಪಕರಣ ರೆಕ್ಟಿಫೈಯರ್ ದಟ್ ಈಸ್ ದಿಷ್ಟಿಕಾರಿ ಡಯೋಡ್ ಎಂದು ಕರೆಯುತ್ತಾರೆ. ವಿದ್ಯುತ್ ಪರಿವರ್ತಕ ಕಡಿಮೆ AC ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುತ್ತದೆ. ಚೋದನ ಸುರುಳಿ ಕಡಿಮೆ ವೋಲ್ಟೇಜ್ನ ಆಕಾರದಿಂದ ಅತಿ ಹೆಚ್ಚು ವೋಲ್ಟೇಜ್ ದಟ್ ಈಸ್ ಇಂಡಕ್ಷನ್ ಕಾಯಿಲ್. ಸೊ ಪರಮಾಣುವಿನ ಸೆಂಟರ್ನಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತದೆ. ಎಲೆಕ್ಟ್ರಾನ್ ಅದರ ಸುತ್ತ ಸುತ್ತುತ್ತಿರುತ್ತದೆ. ಕ್ಷಕಿರಣ ಎಕ್ಸ್ರೇ ದಟ್ ಈಸ್ ವಿದ್ಯುತ್ಕಾಂತೀಯ ಅಲೆಗಳೆನ್ನುತ್ತಾರೆ. ವಿಶ್ವವ್ಯಾಪಿ ಗುರುತ್ವದ ಪಿತಾಮಹ ನ್ಯೂಟನ್. ಆಕರ್ಷಣ ಎಲ್ಲ ಕಣಗಳಲ್ಲೂ ಆಕರ್ಷಣ ಇದೆ ಎಂದು ತೋರಿಸಿದವರು. ರಕ್ಷಾತಂತಿ ಯಾವುದಕ್ಕೆ ಕರೆಯುತ್ತಾರೆಂದರೆ ಅರ್ಥತಂತಿ. ಸೂರ್ಯಗ್ರಹಣ ಚಂದ್ರ ಭೂಮಿ ಸೂರ್ಯಗ್ರಹಣ ಉಂಟಾಗುವುದು ಚಂದ್ರನಿಗೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಉಂಟಾಗುತ್ತದೆ. ಸಬ್ಬಕ್ಕಿ ಎಂದರೆ ಸಸ್ಯದ ಕಾಂಡದ ಮಧ್ಯಭಾಗ. ಮಗುವಿಗೆ ಟ್ರಿಪಲ್ ಆಂಟಿಜೆನ್ ದಟ್ ಈಸ್ DTP ನೀಡಿದಾಗ ಯಾವ ರೋಗದಿಂದ ರಕ್ಷಣೆ ಆಗುತ್ತದೆ? ದಟ್ ಈಸ್ ಡೈಫರಿಯಾ, ಟೆಟಾನಸ್. ದೊಡ್ಡ ಕಲ್ಲಿದ್ದಲನ್ನು ಅತ್ಯಧಿಕ ಉಷ್ಣಾಂಶದಲ್ಲಿ ದೀರ್ಘಕಾಲ ಒತ್ತಿ ಸಂಕುಚಿಸಿದಾಗ ಆಗುವಂತಹ ಪದಾರ್ಥ ವಜ್ರ. ಆರಂಭಿಕ ವೆಲಾಸಿಟಿ ಕೊಟ್ಟು ಒಂದು ವಸ್ತು ಬಿಟ್ಟಾಗ ಅದಕ್ಕೆ ನಾವೇನು ಹೇಳ್ತೀವಿ? ಪ್ರೊಜೆಕ್ಟೈಲ್. ಒಂಟೆಯ ಡುಬ್ಬದಲ್ಲಿ ಏನಿರುತ್ತೆ? ಕೊಬ್ಬು ಇರುತ್ತದೆ. ನೀರು ಸಿಗದಾಗ ಕೊಬ್ಬು ಜೀರ್ಣವಾಗಿ 1 ಗ್ರಾಂ ನೀರು ಬರುತ್ತದೆ. ಒಂದು ಗೊತ್ತಾದ ವಸ್ತು ಅಥವಾ ದೃಶ್ಯದ ಸಂಪೂರ್ಣ 3D ಛಾಯಾಚಿತ್ರ ತೆಗೆಯಲು ನೆರವಾಗುವ ತಂತ್ರಜ್ಞಾನ ಹಾಲೋಗ್ರಾಫಿ ದಟ್ ಈಸ್ ಲೇಸರ್ನಿಂದ. ಗಾಳಿಯ ಮೂಲಕ ಹರಡುವ ಸೋಂಕು ರೋಗ ಇನ್ಫ್ಲೂಯೆನ್ಸಾ. ನೀರು ಹಿಗ್ಗುವುದು ಕುಗ್ಗುವುದು ಯಾವ ಡಿಗ್ರಿ ಸೆಲ್ಸಿಯಸ್ನಲ್ಲಿ? ದಟ್ ಈಸ್ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ಸೂರ್ಯಾಸ್ತ ಅಥವಾ ಸೂರ್ಯೋದಯ ಕೆಂಪು ಅಥವಾ ಆಕಾಶ ನೀಲಿಯಾಗುವುದು, ಬಣ್ಣ ಬದಲಾಗುವುದು ಬೆಳಕಿನ ಚದುರುವಿಕೆಯಿಂದ. ಬಯಲು ಪ್ರದೇಶಕ್ಕಿಂತ ಪರ್ವತ ತಂಪಾಗಿರಲು ಕಾರಣ? ಪರ್ವತದ ಮೇಲೆ ಗಾಳಿ ಹೆಚ್ಚು ಸಾಂದ್ರವಾಗಿರುವುದಿಲ್ಲ, ಆದ್ದರಿಂದ ಅದು ಕಡಿಮೆ ಶಾಖ ಹೀರಿಕೊಳ್ಳುತ್ತದೆ ಮತ್ತು ಮೇಲೆ ಹೋದಂತೆ ಗಾಳಿಯ ಸಾಂದ್ರತೆ ಕಡಿಮೆಯಾಗಿ ತಾಪಮಾನ ಹೀರುವುದು ಕಡಿಮೆಯಾಗುತ್ತದೆ. ಪಾಮಕ ಉಪಕರಣದಲ್ಲಿರುವ ಪದಾರ್ಥ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆರ್ ಸೋಡಿಯಂ ಬೈಕಾರ್ಬೋನೇಟ್ ಆರ್ ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಆರ್ ರೋಮೋಕ್ಲೋರೋಡಿಫೋಮ್ ಫ್ಲೋರೋಮೆಥಿನ್. ಸೊ ಬೈಸಿಕಲ್ ಅಥವಾ ಕಾರ್ ವಿ ಯೂಸ್ ಬೆಲ್ ಬೇರಿಂಗ್, ಬಾಲ್ ಬೇರಿಂಗ್ ದ್ಯಾಟ್ ಈಸ್ ಅದರ ಉಪಯೋಗ ಚಕ್ರ ಮತ್ತು ಅಚ್ಚುಗಳ ನಡುವಣ ಸಂಪರ್ಕದ ವಾಸ್ತವಿಕ ವಿಸ್ತೀರ್ಣವು ಕಡಿಮೆಯಾಗುವುದು. ಸೊ ಘರ್ಷಣೆ ಕಡಿಮೆಯಾಗುತ್ತದೆ. 104 ಸ್ಯಾಟಲೈಟ್ ಬೈ ಇಸ್ರೋ ಶ್ರೀಹರಿಕೋಟಾದಿಂದ. ಸೊ ಅದು ಅಟ 2017 ಫೆಬ್ರವರಿ 15ಗೆ 104 ಸ್ಯಾಟಲೈಟ್ ಉಡಾವಣೆ ಮಾಡಿದರು ಶ್ರೀಹರಿಕೋಟಾದಿಂದ. ಸೊ ರಾಕೆಟ್ ಬಳಸಿದ್ದು PSLV C-37 ರಾಕೆಟ್. OLED ಫುಲ್ ಫಾರ್ಮ್ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್. ಸೋಡಿಯಂನ ಪರಮಾಣು ಸಂಖ್ಯೆ 11, ಪರಮಾಣು ರಾಶಿ ಸಂಖ್ಯೆ 23. ಕೂಡಿಕೊಂಡ ದವಡೆ ಬಾಯಿ ತೆಗೆಯುವುದು ಕಷ್ಟವಾಗುವುದು ಯಾವ ರೋಗದ ಲಕ್ಷಣವೆಂದರೆ ಟೆಟನಿಸ್. ಧನುರ್ವಾಯು ಎಂದರೆ ದೇಹ ಬಿಲ್ಲಿನಂತೆ ಬಾಗುವುದು. ಸೊ ಕ್ರೊಸೇಡಿಯಂ ಟೆಟನಿ ಎಂಬ ಬ್ಯಾಕ್ಟೀರಿಯಾದಿಂದ ಟೆಟನಸ್ ರೋಗ ಬರುತ್ತದೆ. ಸೊ ಧನುರ್ವಾಯು ಎದರಿಂದ ಬರುತ್ತದೆ ಅಂದರೆ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾದಿಂದ.
ವಿದ್ಯುತ್ತನ್ನು ವಿದ್ಯುತ್ ಗ್ರಹದಿಂದ ಅಧಿಕ ವೋಲ್ಟೇಜ್ನಲ್ಲಿ ಪ್ರಸರಿಸಲಾಗುತ್ತದೆ, ಏಕೆಂದರೆ ಕಡಿಮೆ ವಿದ್ಯುತ್ ನಷ್ಟವಾಗುವುದರಿಂದ ಇದು ಅತ್ಯಂತ ಮಿತವ್ಯಯ. ವಿಚ್ ಸೈಂಟಿಸ್ಟ್ ಸ್ಟಡೀಸ್ ರಿಪ್ಟೈಲ್ಸ್? ರೆಪ್ಟೈಲ್ಸ್ನನ್ನು ಸ್ಟಡಿ ಮಾಡೋರು ಹರ್ಪೆಥಾಲಜಿಸ್ಟ್. ಅನಿಮಲ್ಸನ್ನು ಸ್ಟಡಿ ಮಾಡೋರು ಝೂಲಾಜಿಸ್ಟ್. ಇನ್ಸೆಕ್ಟ್ಸ್ನ ಬಗ್ಗೆ ಸ್ಟಡಿ ಮಾಡೋರು ಎಂಟೊಮೊಲಾಜಿಸ್ಟ್. ಆಲ್ಬರ್ಟ್ ಐನ್ಸ್ಟೀನ್ ಫಿಸಿಕ್ಸ್ಗೆ ರಿಲೇಟೆಡ್ ಆದವರು, ಬಾರ್ನ್ ಇನ್ ಜರ್ಮನಿ. ರಾಬರ್ಟ್ ಬ್ಯಾಕರ್ ಫೇಮಸ್ ಪ್ಯಾಲೆಂಥೊಲಾಜಿಸ್ಟ್ಸ್, ಅವರು ಏನು ಸ್ಟಡಿ ಮಾಡಿದ್ರು ಅಂದರೆ ಡೈನೋಸಾರ್ಸ್ಗಳ ಬಗ್ಗೆ. ಲೆಪಿಡೋಪ್ಟೆರಿಸ್ಟ್ ಸ್ಟಡೀಸ್ moths and butterflies. ಸ್ಟಡಿ ಆಫ್ ಸೋಲಾರ್ ಸಿಸ್ಟಮ್ ಆ್ಯಂಡ್ ಆಬ್ಜೆಕ್ಟ್ ಇನ್ ಇಟ್ ಆಸ್ಟ್ರೋನಮಿ ಎಂದು ಕರೆಯುತ್ತಾರೆ. ಸೈಂಟಿಸ್ಟ್ ರಾಕ್ಸ್ ಆ್ಯಂಡ್ ಮಿನರಲ್, ಅಂದರೆ ರಾಕ್ಸ್ ಮತ್ತು ಮಿನರಲ್ಗಳ ಬಗ್ಗೆ ಸ್ಟಡಿ ಮಾಡುವ ಸೈಂಟಿಸ್ಟ್ಗೆ ಜಿಯೋಲಾಜಿಸ್ಟ್ ಎಂದು ಕರೆಯುತ್ತಾರೆ. ಜೋಹಾನ್ಸ್ ಗೆಟನ್ಬರ್ಗ್ ಇನ್ವೆಂಟೆಡ್ ಪ್ರಿಂಟಿಂಗ್ ಪ್ರೆಸ್.